ಹಾಯ್ ಎಲ್ಲರಿಗೂ ನಮಸ್ಕಾರ. ಜೀರಾ ರೈಸ್ ಮಾಡೋದು ಹೇಗಂತ ನೋಡೋಣ್ರಿ. ರೇಷನ್ ಅಕ್ಕಿಯನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಜೀರಾ ರೈಸ್ ಮಾಡೋದು ಹೇಗಂತ ನೋಡೋಣ್ರಿ. ಮಾಡಿ ಇಟ್ಟನ್ರಿ. ಈಗ 2 ಸ್ಪೂನು ಎಣ್ಣೆ ಹಾಕ್ಯಾನ. ದಿನ ಅನ್ನ ಸಾರು ಉಂಡು ಬೇಜಾರಾಗಿತ್ತಪ್ಪ ಅಂದ್ರೆ ಹೆಂಗೆ ಮಾಡ್ಕೋಬೋದ್ರಿ. ಮಸ್ತ್ ರುಚಿ ಇರ್ತೈತಿ. ಈಗ ಎಣ್ಣೆ ಕಾದತ್ರಿ, ಜೀರಿಗೆ ಹಾಕ್ತೀನಿ ನೋಡ್ರಿ. ಮೆಣಸಿನ್ಕಾಯಿ ಹಾಕ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಕೈ ಆಡಂಗಿ ಕಲರ್ ಬದಲಿ ಆಗೋ ಮಟ್ಟ ಉಳ್ಳಾಗಡ್ಡಿ ಸ್ವಲ್ಪ ಬೇಯಿಸ್ಬೇಕು. ಪೂರ್ತಿ ಹಿಡಿಯೋ ನೋಡ್ರಿ. ಅಗ್ದಿ ಸಿಂಪಲ್ ಐತ್ರಿ. ಮನ್ಯಾಗಿದ್ದ ಪದಾರ್ಥ ಅಷ್ಟೇ ಉಪಯೋಗಿಸಿ ಬೇಜಾರಾದಾಗ ಮಾಡ್ಕೊಂಡು ಉಂಡ್ಬಿಡೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ವಲ್ಪ ಕರಿಬೇವು ಒಣಗಿಸಿಟ್ಕೊಂಡ್ರಿ, ಅದನ್ನ ಈಗ ಹಾಕ್ತೇನೆ ನೋಡ್ರಿ. ನಾನು ಕಟ್ ಮಾಡಿದ್ರಿ, ಒಂದು ಸ್ವಲ್ಪ ದೊಡ್ಡದೇ ಇರಲಿ ಅಂದ್ರೆ ಕಟ್ ಮಾಡಿದ್ರಿ. ಈಗ ಅನ್ನ ಹಾಕ್ಯಂತ ನೋಡ್ರಿ. ಬೆಂದೈತ್ರಿ, ಸ್ವಲ್ಪ ಬೆಂದೈತಿ. ತೀರ ಬೇಯಬಾರ್ದ್ರಿ. ಅದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕುರು ಅಂತಿರ್ಬೇಕು ನಮ್ಮಿಂದ, ಅಂದ್ರೆ ಟೇಸ್ಟ್ ಕೊಡ್ತೈತಿ. ಈಗ ಅನ್ನ ಹಾಕ್ಯಂತ ನೋಡ್ರಿ. ಈಗ ಮಿಕ್ಸ್ ಮಾಡ್ತೀನಿ. ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಯಬೋದ್ರಿ. ನಾ ಸ್ವಲ್ಪ ಅನ್ನ ಮಾಡೀನಿ, ಸ್ವಲ್ಪ ಹಾಕ್ಯಂತ ನೋಡ್ರಿ. ನಾನು ಉಪ್ಪು ಹಾಕದಂಗೆ ಮಾಡಿರ್ತೇನೆ ರೀ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಯಂತೇನೆ ನೋಡ್ರಿ. ಅದ್ರ ಮ್ಯಾಗ ನಿಂಬೆ ಹಣ್ಣಿನ ರಸ ಹಿಂಡ್ಬೇಕು. ಈಗ ಮಿಕ್ಸ್ ಮಾಡಿ ಉರಿನ ಸಣ್ಣ ಇಟ್ಕೊರಿ. ಉರಿ ಸಣ್ಣ ಇಟ್ಕೊಂಡ್ರೆ ಚಲೋ ಆಗ್ತೈತಿ. ಇದಕ್ಕೆ ಅನ್ನ ಹೊತ್ತೈತಿ. ಈಗ ಮಿಕ್ಸ್ ಆಗೈತ್ರಿ. ಈಗ ಸರ್ವ್ ಮಾಡ್ತೀನಿ ನೋಡ್ರಿ. ಇಷ್ಟೇ ನೋಡ್ರಿ, ಸಿಂಪಲ್ಲಾಗಿ ಜೀರಾ ರೈಸ್ ಮಾಡ್ಕೊಂಡು ಉಣ್ಬೋದ್ರಿ. ರೇಷನ್ ಅಕ್ಕಿ ಆರೋಗ್ಯಕ್ಕೆ ಒಳ್ಳೇದ್ರಿ. ಅದಕ್ಕೆ ರೇಷನ್ ಅಕ್ಕಿ ಉಪಯೋಗಿಸ್ತೀವ್ರಿ. ಅದನ್ನು ಮಾಡಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ.